ಹರಯೇ ನಮಃ. ಆಡಿಬಲ್ ಅಲ್ಲ? ನಮಸ್ ಹಾ ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹಾ, ಆಡಿಬಲ್. ಈಗ ಕೇಳಿಸ್ತಾ ಈಗ ಇದೆ. ಓಕೆ. ಕೇಳಿಸ್ತದೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಪಿ ಕಲೀಸು ಭಕ್ತಿಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಯತೋಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम. तपस्वाध्यायशुश्रूषिणीं विश्वेशम् इष्टदं वन्दे परिव्राट् चक्रवर्तिनम्. ಶ್ರೀಗುರುಭ್ಯೋ ನಮಃ. ಹರಿ ಓಂ. 11ನೇ ಅಧ್ಯಾಯದ 17ನೇ ಶ್ಲೋಕ ಆಗಬೇಕಿದೆ. ಆಗಿದೆ, ಅದರ ಅರ್ಥ ಆಗಬೇಕು ಅಂತ ಅನ್ಕೊಂಡಿದ್ದೇನೆ. ಹೌದಾ? ಹೌದು ಆಗಿದೆ, ಅರ್ಥನೂ ಆಚಾರ್ಯ, ಆಗಿದೆ. ಹೇಳ್ತಾ ಇದ್ರಿ. ಅರ್ಥ ಆಗಿದೆ. ಇಲ್ಲ, ಅರ್ಥನೂ ಆಗಿದೆ. ಹೌದು 18 ಆಗ್ಬೇಕು. ಹೌದು, 18 ಶ್ಲೋಕ ಓದೋಣ. 18 ಆಗ್ಬೇಕು. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಅವನು ಹೇಳ್ತಾ ಇದ್ದಾನೆ, ಅರ್ಜುನ, ತ್ವಂ ಅಕ್ಷರಂ ಪರಮಂ ವೇದಿತವ್ಯಂ. ಎಲ್ಲ ವಸ್ತುಗಳಿಗೂ ಎಲ್ಲ ರೀತಿಯಿಂದಲೂ ನಾಶ ಇದೆ. ಗುಣತಃ, ಸ್ವಭಾವತಃ, ಕ್ರಿಯತಃ, ಈ ರೀತಿ 3 ನಾಶಗಳು ಹೇಳಿದ್ದಾರೆ. ಆದರೆ ನಿನಗೆ ಆ ರೀತಿಯಾದಂತಹ ನಾಶ ಇಲ್ಲ. ನೀನು ಅಕ್ಷರ ಅಂದ್ರೆ ನಾಶರಹಿತನು. ನೀ ಬರೀ ನಾಶರಹಿತನಲ್ಲ, ಪರಮಾಕ್ಷರ ನೀನು. ಯಾವ ರೀತಿಯಿಂದಲೂ ಕೂಡ ನಿನಗೆ ನಾಶ ಇಲ್ಲ. ಅಕ್ಷರಂ ವೇದಿತವ್ಯಂ. ಯಾವುದೇ ರೀತಿಯಾದಂತಹ ನಾಶ ಅನ್ನುವಂಥದ್ದು ನಿನಗೆ ಇಲ್ಲ. ಆದ್ದರಿಂದ ನಿನ್ನನ್ನು ಎಲ್ಲರೂ ಏನಂತ ಕರೀತಾರೆ ಗೊತ್ತಾ? ಪರಮಾಕ್ಷರ ಅಂತ ಕರೀತಾರೆ. ನಾವು ಅಕ್ಷರ ಅಂತಂದ್ರೆ ಬರೆಯುವಂತಹ ಆ ಅಕಾರ ಮೊದಲಾದ ಅಕ್ಷರಗಳು ಅಂತ, ಅವು ಅಲ್ಲ. ನಾಶರಹಿತ ಅಂತ ಅರ್ಥ ಅಕ್ಷರ ಅಂದ್ರೆ. ಅಷ್ಟೇ ಅಲ್ಲ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಈ ಒಂದು ಜಗತ್ತಿಗೆ ಮುಖ್ಯಾಶ್ರಯ ನೀನು. ನೀನೇ ಕಾರಣ. ನಿನ್ನಿಂದಲೇನೆ ಈ ಜಗತ್ತಿನಲ್ಲಿ ಸಕಲ ಕ್ರಿಯೆಗಳೆಲ್ಲ ನಡೀತಾ ಇದೆ. ಆದ್ದರಿಂದ ಅಸ್ಯ ವಿಶ್ವಸ್ಯ ತ್ವಂ ನಿಧಾನಂ ಅರ್ಥಾತ್ ಕಾರಣಂ. ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತ. ಅವ್ಯಯ, ಯಾವುದೇ ರೀತಿಯಾದಂತಹ ವಿಕಾರ ಇಲ್ಲ. ಯಾವುದೇ ರೀತಿಯಾದಂತಹ ವಿಕಾರ ಇಲ್ಲ. ನಮಗೆ ಇವತ್ತು ಯೌವನದಲ್ಲಿದ್ದೇವೆ, ಹೌದು. ಬಾಲ್ಯದಲ್ಲಿ ಇದ್ದಷ್ಟು ಶಕ್ತಿ ಬಾಲ್ಯದಲ್ಲಿ ಇದ್ದಷ್ಟು ಆ ನಮ್ಮ ಶರೀರದಲ್ಲಿ ಇರುವಂತಹ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಮುಪ್ಪಾದ್ಮೇಲೆ ಇರೋದಿಲ್ಲ. ಹೀಗೆ ಅನೇಕ ರೀತಿಯಾದ ವಿಕಾರಗಳಿವೆ. ಪರಮಾತ್ಮನಲ್ಲಿ ಹಾಗಲ್ಲ. ಜ್ಞಾಪಕ ಶಕ್ತಿ ಕಡಿಮೆ ಆಗತ್ತೆ, ದೃಷ್ಟಿ ಶಕ್ತಿ ಕಡಿಮೆ ಆಗತ್ತೆ, ಶ್ರವಣ ಶಕ್ತಿ ಕಡಿಮೆ ಆಗತ್ತೆ. ಯಾವುದೇ ರೀತಿಯಾದಂಥ ವಿಕಾರ ಪರಮಾತ್ಮನಿಗೆ ಇಲ್ಲ. ಅಷ್ಟೇ ಅಲ್ಲ, ಧರ್ಮಗೋಪ್ತ, ಸನಾತನವಾದ ಧರ್ಮವನ್ನ, ಆ ಪರಂಪರೆಯಿಂದ ಬಂದಂತಹ ಧರ್ಮವನ್ನ
ರಕ್ಷಣೆ ಮಾಡುವಂತವನು ನೀನು. ಸನಾತನಸ್ತ್ವಂ, ಆ ಸನಾತನವಾದ ಅನಾದಿಯಾದ ಪರಂಪರೆಯಿಂದ ಬಂದಂತಹ ಧರ್ಮದ ರಕ್ಷಣೆಯನ್ನು ಮಾಡ್ತಾ ಇದ್ದೀಯ ಅಂತಂದ ಮೇಲೆ ನೀನೂ ಕೂಡ ಅನಾದಿ ಆಗಿರಲೇಬೇಕು. ಅದರಿಂದಾಗಿ ಸನಾತನಸ್ತ್ವಂ, ಅನಾದಿ ನಿತ್ಯ ಪುರುಷ ನೀನು, ಇಲ್ಲ ಅಂತ್ಯವೂ ಇಲ್ಲ ನಿನಗೆ. ಪುರುಷೋ ಮತೋ ಮೇ ಅಂತ ನನ್ನ ಮತ ಎಂಬುದಾಗಿ ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ತ್ವಂ ನೀನು, ತ್ವಂ ನೀನು, ಪರಮಾಕ್ಷರಂ ಪರಮಾಕ್ಷರನೆಂದು, ಪರಮಾಕ್ಷರಂ ಪರಮಾಕ್ಷರನೆಂದು, ವೇದಿತವ್ಯಂ ತಿಳಿಯಲ್ಪಡುವವನು, ವೇದಿತವ್ಯಂ ತಿಳಿಯಲ್ಪಡುವವನು, ವೇದಿತವ್ಯಂ ತಿಳಿಯಲ್ಪಡುವವನು, ತ್ವಂ ನೀನು, ತ್ವಂ ನೀನು, ಅಸ್ಯ ವಿಶ್ವಸ್ಯ ಈ ಜಗತ್ತಿಗೆ, ಈ ಜಗತ್ತಿನ, ಅಸ್ಯ ವಿಶ್ವಸ್ಯ ಈ ಜಗತ್ತಿನ, ಪರಮಂ ನಿಧಾನಂ ಮುಖ್ಯಾಶ್ರಯನು, ಪರಂ ನಿಧಾನಂ ಮುಖ್ಯಾಶ್ರಯನು. ಬೇರೆ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ. ನಾವು ಯಾರು ಸೃಷ್ಟಿಕರ್ತ ಅಂದ್ರೆ ಹೇಳಿದ ತಕ್ಷಣ ಬ್ರಹ್ಮ ಅಂತ ಹೇಳ್ತೇವೆ, ಚತುರ್ಮುಖ ಬ್ರಹ್ಮ. ಹೌದು, ಅಂತಹ ಸೃಷ್ಟಿಕರ್ತೃತ್ವ ಆ ಚತುರ್ಮುಖ ಬ್ರಹ್ಮನಿಗೆ ನೀಡಿದವನು ನೀನು, ಅಂತಹ ಬ್ರಹ್ಮನಿಗೂ ಆಶ್ರಯನಾದವನು ನೀನು. ಆದ್ದರಿಂದಾಗಿ ಪರಂ ನಿಧಾನಂ, ಇವರೆಲ್ಲರೂ ಕೂಡ ಆಶ್ರಯರು. ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಗರುಡಶೇಷರು ಇವರೆಲ್ಲ ಆಶ್ರಯರೇ, ಆದರೆ ಮುಖ್ಯವಾದ ಆಶ್ರಯ ನೀನೇ. ಅದರಿಂದಾಗಿ ಪರಂ ನಿಧಾನಂ ಮುಖ್ಯಾಶ್ರಯನು. ತ್ವಂ ನೀನು, ಅವ್ಯಯ ಯಾವ ವಿಕಾರವಿಲ್ಲದವನು, ಯಾವ ವಿಕಾರವಿಲ್ಲದವನು, ಯಾವ ವಿಕಾರವಿಲ್ಲದವನು, ಧರ್ಮಗೋಪ್ತ, ಅನಾದಿ ಪರಂಪರೆಯಿಂದ ಬಂದ ಧರ್ಮದ ರಕ್ಷಕನು. ಧರ್ಮಗೋಪ್ತ, ಅನಾದಿ ಪರಂಪರೆಯಿಂದ ಬಂದ ಧರ್ಮದ ರಕ್ಷಕನು. ತ್ವಂ ನೀನು, ತ್ವಂ ನೀನು, ಸನಾತನಃ ಸನಾತನಃ ಪುರುಷಃ, ಸನಾತನಃ ಪುರುಷಃ, ಅನಾದಿ ನಿತ್ಯ ಪುರುಷನು. ಎಂದು, ಅನಾದಿ ನಿತ್ಯ ಪುರುಷನು ಎಂದು, ಮೇ ಮತಃ ನನ್ನ ಅಭಿಪ್ರಾಯ.
ಮೇ ಮತಃ ನನ್ನ ಅಭಿಪ್ರಾಯ. ನಿಧಾನಂ ಅಂದ್ರೆ ಆಶ್ರಯ ಅಂತ ಹೇಗಾಗ್ತದೆ ಆಚಾರ್ಯ? ಹೌದು ಹೌದು, ಹ್ಮ್. ಆಶ್ರಯ. ಮುಂದೆ ಹೋಗೋಣ. 19ನೇ ಶ್ಲೋಕ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ. ಸ್ವತೇಜಸಾ ವಿಶ್ವಮಿದಂ ತಪಂತಂ ಹ್ಮ್. ನೋಡಿ, ನೀನು ಅನೇಕ ಗುಣಗಳಿಂದ ಕೂಡಿದ್ದೀಯಪ್ಪ. ಮೊಟ್ಟ ಮೊದಲಿಗೆ ಕಾಣಿಸ್ತಾ ಇರೋದು ನಿನ್ನ ಶರೀರದಲ್ಲಿ ಅನೇಕ ಗುಣಗಳು. ಎಷ್ಟು ಇವೆ ಅಂತ ಗೊತ್ತಿಲ್ಲ, ಅನೇಕ ಗುಣಗಳು. ಮತ್ತೆ ಹೇಳ್ತಾ ಇದ್ದಾನೆ, ಹಿಂದೆ ಅನೇಕ ಹೇಳಿದ್ದಾನೆ, ಆದಿ ಮಧ್ಯ ಅಂತ ಎನ್ನುವಂಥದ್ದು ನಿನಗೆ ಇಲ್ಲ. ಅನಾದಿ, ಆದಿ ಇಲ್ಲದವನು. ಮಧ್ಯ, ಅಮಧ್ಯ, ಅನಂತ. ಮಧ್ಯ, ಅಂತಂ. ಮಧ್ಯ ಇಲ್ಲ, ಆದಿ ಇಲ್ಲ, ಅಂತ ಇಲ್ಲ ನಿನಗೆ. ಯಾವಾಗಿಂದ ಇದ್ದಾನೆ ಪರಮಾತ್ಮ? ಯಾವಾಗಲೋ ಇದ್ದಾನೆ, ಯಾವಾಗಿಂದಲೋ ಇದ್ದಾನೆ. ಯಾವಾಗಿಂದ? ಹುಟ್ಟಿದ್ದು ಹೇಗೆ? ಹುಟ್ಟೇ ಇಲ್ಲ ಅವನು, ಇರೋದಷ್ಟೇ. ಅವನು ಯಾವಾಗ ಮುಗಿಯುತ್ತೆ ಅವನ ಕೆಲಸ? ಅವನ ಒಂದು ರೂಪ ಯಾವಾಗ ಮುಗಿಯುತ್ತೆ? ಯಾವಾಗೂ ಮುಗಿ ಹೋಗಿದೆ. ಅದರಿಂದ ಅನಾದಿ, ಅಮಧ್ಯ, ಅನಂತ, ಅಂತ ಇಲ್ಲದವನು. ಹೌದಪ್ಪ, ಇದ್ದಾನೆ, ಹೌದು. ಅವನಲ್ಲಿ ಶಕ್ತಿ ಹ್ರಾಸವಾಗತ್ತೋ? ಇಲ್ಲ. ಅನಂತ ವೀರ್ಯಂ, ಅನಂತ ಶಕ್ತಿ ಪರಾಕ್ರಮ ಪರಮಾತ್ಮನಲ್ಲಿ ಇದೆ. ಅನಂತ ವೀರ್ಯಂ. ಹಿಂದೆ ಅನೇಕ ಬಾರಿ ಹೇಳಿದ್ದಾನೆ, ಅನೇಕ ಬಾಹೂದರ ವಕ್ತ್ರ ನೇತ್ರಂ. ಹಿಂದಿನ ಶ್ಲೋಕದಲ್ಲಿ ಏನೇ ಸ್ವಲ್ಪ ಬಹಳ ಏನಿಲ್ಲ, ಈ 16ನೇ ಶ್ಲೋಕದಲ್ಲಿ ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ. ಮತ್ತಲ್ಲೇ ಹೇಳಿದ್ದಾನೆ ನೋಡಿ, ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅಂದ್ರೆ ಸ್ವಲ್ಪ ವಿಚಾರ ಮಾಡಿ, ಹೇಳಿದ್ದನ್ನೇ ಹೇಳ್ತಾ ಇದ್ದಾನೆ ಅಂತಂದ್ರೆ ಅವನು ಎಷ್ಟು ಶಾಕಲ್ಲಿರಬೇಕು ಅರ್ಜುನ. ಮಹಾಜ್ಞಾನಿ, ಎಲ್ಲ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡ್ತಾ ಇವೆ, ಮಹಾ ಧನುರ್ಧಾರಿ, ಮಹಾ ದೃಷ್ಟಿವಂತ. ಲಕ್ಷ್ಯವನ್ನ ಒಮ್ಮೆ ನೋಡಿದಾಗ ಅದನ್ನ ಭೇದಿಸದೇ ಇರೋದಿಲ್ಲ ಧನುರ್ವಿದ್ಯೆಯಲ್ಲಿ. ಅಷ್ಟು ತೀಕ್ಷ್ಣವಾದ ದೃಷ್ಟಿ ಅರ್ಜುನದ್ದು. ಆದ್ರೆ ಇಲ್ಲಿ ಒಮ್ಮೆ ನೋಡಿದ್ದಾನೆ, ನೋಡಿದ್ದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಹಿಂದೆ ಹೇಳಿದ್ದನ್ನೇ ಮತ್ತೆ ಇಲ್ಲಿ ಯಾಕೆ ಹೇಳ್ದಪ್ಪ ಅಂತ ಅನಿಸ್ಬೋದು. ಅಂದ್ರೆ ಅಷ್ಟು ಶಾಕಲ್ಲಿದ್ದಾನೆ ಅರ್ಜುನ. ಏನ್ ನೋಡ್ತಾ ಇದ್ದೇನೆ, ಹಿಂದೆ ಹೇಳಿದ್ನಲ್ಲ, ಈಗ ಮತ್ತೆ ಅದನ್ನ ಹೇಳಿದ್ದೀನೋ ಇಲ್ಲೋ ಅಂತ ಅವನಿಗೆ ನೆನಪಾಗ್ತಾ ಇಲ್ಲ. ದಿಗ್ಭ್ರಮಿತನಾಗ್ಬಿಟ್ಟಿದ್ದಾನೆ. ಮತ್ತೆ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ. ಇನ್ನ ಕಣ್ಣುಗಳು ಹೇಗಿವೆ? ಒಂದು ಸೂರ್ಯ, ಒಂದು ಚಂದ್ರ, ಆ ರೀತಿ ಇವೆ. ಗುರು ಸೂಕ್ತಲ್ಲೂ ಹೇಳ್ತಾರೆ, ಚಕ್ಷುಶ್ಚ ಸೂರ್ಯೋ ಜಾಯದ, ಕಣ್ಣಿನಿಂದ ಸೂರ್ಯ ಹುಟ್ಟಿದ. ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ. ಆ ದೀಪ್ತ ಹುತಾಶಂ, ಬೆಂಕಿ,
ಬೆಳಗುವಂತಹ ಬೆಂಕಿ ಏನಿದೆ ಅದು ನಿನ್ನ ಮುಖದಲ್ಲಿ. ಅದು ಕೂಡ ಪುರುಸೂಕ್ತದಲ್ಲಿ ಏನೇ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಾಜಾಯತ. ಮುಖದಿಂದ ಅಗ್ನಿ, ಅದು ನಿನ್ನ ಮುಖದಲ್ಲಿದೆ, ಅರ್ಥಾತ್ ನಿನ್ನ ಮುಖವನ್ನ ಆಶ್ರಯಿಸಿದೆ, ಅರ್ಥಾತ್ ನಿನ್ನ ಮುಖದಿಂದ ಹುಟ್ಟಿದೆ ಅಗ್ನಿ. ನಿನ್ನ ಮುಖ ಅಗ್ನಿಯ ಹಾಗೆ ಹೊಳಿತಾ ಇದೆ. ನಮಗೆ ಆ ಮುಂದೆ ಇರುವಂತಹ ಒಂದು ವಸ್ತು ಅದ್ಭುತವಾದದ್ದಿತ್ತು ಅಂತಾದ್ರೆ ನಾವು ಇಂತಹ ವಸ್ತು, ಅದ್ಭುತವಾದಂತಹ ವಸ್ತು ಏನಿದೆ ಮುಂದೆ ಕಾಣುವಂಥದ್ದು, ಅದಕ್ಕಿಂತ ಇನ್ಯಾವುದೂ ಜಗತ್ತಿನಲ್ಲಿ ಅದ್ಭುತವಾದ ವಸ್ತು ನಾವು ನೋಡೇ ಇಲ್ಲ ಅಂತ ಇಟ್ಕೊಳ್ಳಿ. ಸದ್ಯಕ್ಕಂತೂ ನೋಡಿಲ್ಲ, ಮುಂದೆ ನೋಡಬಹುದೋ ಏನೋ. ಆದ್ರೆ ಪರಮಾತ್ಮನದ್ದು ಹಾಗಲ್ಲ. ಅದ್ಭುತದಲ್ಲಿ ಅದ್ಭುತ ಪರಮಾತ್ಮ, ಅದಕ್ಕಿಂತ ಇನ್ನೊಂದು ಅದ್ಭುತವಾದ ವಸ್ತು ಇಲ್ಲ. ಆದ್ರೆ ಆ ಒಂದು ವಸ್ತುವನ್ನ ನೋಡಬೇಕಾದ್ರೆ, ಮುಖವನ್ನು ನೋಡಬೇಕಾದ್ರೆ ನಾವು ಒಂದು ನೋಡಿರುವಂತಹ ಸಾಮಾನ್ಯ ವಸ್ತುಗಳಲ್ಲಿ ಸ್ವಲ್ಪ ಸಿಮಿಲಾರಿಟಿ ಇದೆನೋ ಇಲ್ಲೋ ಅಂತ ನೋಡ್ತೇವೆ. ಅದು ಅದ್ಭುತವಾದ ಇದೆಯಲ್ಲಪ್ಪ, ಪರಮಾತ್ಮನ ಒಂದು ಬಾಯಿ ಏನಿದೆ ಅದು ಅಗ್ನಿಯ ಹಾಗೆ ಇದೆ. ನಮಗೆ ಗೊತ್ತಿರೋದೆಷ್ಟು ಇಷ್ಟೇ. ಅಗ್ನಿಯನ್ನು ನೋಡಿದ್ವಿ, ಸ್ವಲ್ಪ ಅದ್ಭುತವಾದ ಬೆಳಕುಳ್ಳಂತಹ ಪ್ರಜ್ವಲಿಸುವಂತಹ ಪ್ರಖರವಾದ ಒಂದು ಅಗ್ನಿಯನ್ನು ನೋಡಿದ್ವಿ. ಪರಮಾತ್ಮನ ಮುಖ ಹೇಗಿದೆ ಅಂತಂದ್ರೆ ಅಗ್ನಿಯ ಹಾಗೆ ಇದೆ. ಅಂದ್ರೆ ಅಗ್ನಿ ಎಷ್ಟು ಬೆಳಕು ಕೊಡುತ್ತೋ ಅಷ್ಟೇ ಇದೆ ಅಂತ ಅರ್ಥ ಅಲ್ಲ. ಅದಕ್ಕಿಂತ ಮಿಗಿಲಾದ ಬೆಳಕನ್ನ ಕೊಡುವಂತಹ ಒಂದು ಶಕ್ತಿ ಪರಮಾತ್ಮನ ಮುಖಕ್ಕಿದೆ. ಸಾಮಾನ್ಯ ಉಪಮೇಯ ಇದು. ನಮಗೆ ಅದಕ್ಕಿಂತ ಅದ್ಭುತವಾದ ವಸ್ತು ಇಲ್ವೇ ಇಲ್ಲ. ಆದ್ರಿಂದಾಗಿ ಸರಿನಾ, ಅದಕ್ಕೆ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ. ಮತ್ತೇನು, ಯಾವ್ದ್ಯಾವುದು ಇದೆ ಜಗತ್ತಿನಲ್ಲಿ ಬೆಳಗುವಂತಹ ವಸ್ತುಗಳು ಅಂತ ಯಾವ್ದ್ಯಾವುದು ಇದೆ ಅದೆಲ್ಲವೂ ಕೂಡ ನಿನ್ನ ಒಂದು ತೇಜಸ್ಸಿನಿಂದಲೇನೆ ಹುಟ್ಟಿದೆ. ಆ ಒಂದು ನಿನ್ನ ತೇಜಸ್ಸಿನಿಂದ ಹುಟ್ಟಿರುವಂತಹ ಆ ಬೆಳಗುವಂತಹ ನಮ್ಮ ಚಳಿಯನ್ನ ಅಥವಾ ನಮ್ಮ ಒಂದು ಆ ನಡುಗುವಿಕೆಯನ್ನ, ಆ ಶೀತವನ್ನ ಬೆಚ್ಚಗಿಡುವಂತಹ ಕೆಲಸ ಏನು ಮಾಡ್ತಾ ಇದೆ ಅದು ನಿನ್ನಿಂದಲೇ ಆಗ್ತಾ ಇದೆ. ಸೂರ್ಯ ಬೆಳಗ್ತಾನೆ, ಬೆಚ್ಚಗಿಡ್ತಾನೆ, ಯಾರಿಂದ? ನಿನ್ನಿಂದ. ಅಗ್ನಿ ಬೆಳಗ್ತಾನೆ, ಬೆಚ್ಚಗೆ ಮಾಡ್ತಾನೆ, ಯಾರಿಂದ? ನಿನ್ನಿಂದ. ಸ್ವತೇಜಸ ವಿಶ್ವಮಿದಂ ತಪಂತಂ. ಇದಂ ತಪಂತಂ ವಿಶ್ವಂ ಸ್ವತೇಜಸ. ನಿನ್ನಲ್ಲಿರುವಂತಹ ಆ ಒಂದು ತೇಜಸ್ಸಿನಿಂದ, ಆ ಒಂದು ಅನಂತ ವೀರ್ಯದಿಂದ, ಅನಂತ ಶಕ್ತಿಯಿಂದಾಗಿ ಈ ಅಗ್ನಿ, ಸೂರ್ಯರು ಮೊದಲಾದ ವಸ್ತುಗಳು ಅಂತ ಏನಿದೆ ಅವೆಲ್ಲವೂ ಕೂಡ ಇಡೀ ಜಗತ್ತನ್ನ ಬೆಳಗ್ತಾ ಇವೆ, ಬೆಚ್ಚಗಿಡ್ತಾ ಇವೆ. ಅಂತಹ ನಿನ್ನನ್ನ ನಾನು ನೋಡ್ತಾ ಇದ್ದೇನೆ. ಇಂತಹ ವಸ್ತುಗಳಲ್ಲಿ ಇಂತಹ ಶಕ್ತಿಯನ್ನ ತುಂಬಿದಂತಹ ಇಂತಹ ಈ ಒಂದು ನಿನ್ನ ರೂಪವನ್ನ ನಾನು ಪಶ್ಯಾಮಿ, ತ್ವಾಂ ಪಶ್ಯಾಮಿ, ನಿನ್ನನ್ನ ನೋಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಅನಾದಿ ಅನಾದಿ ಮಧ್ಯಾಂತಂ ಅಂತ ಬರ್ಕೊಂಬಿಡಿ. ಅನಾದಿ ಮಧ್ಯಾಂತಂ. ಆದಿ ಮಧ್ಯ ಅಂತ್ಯವಿಲ್ಲದವನು. ಆದಿ ಮಧ್ಯ ಅಂತ್ಯವಿಲ್ಲದವನು. ಆದಿ ಮಧ್ಯ ಅಂತ್ಯವಿಲ್ಲದವನು. ಅನಂತ ವೀರ್ಯಂ, ಅನಂತ ಶಕ್ತಿ ಉಳ್ಳವನು. ಅನಂತ ವೀರ್ಯಂ, ಅನಂತ ಶಕ್ತಿ ಉಳ್ಳವನು. ಅನಂತ ವೀರ್ಯಂ, ಅನಂತ ಶಕ್ತಿ ಉಳ್ಳವನು.
ಅನಂತ ಬಾಹುಂ ಅನೇಕ ಬಾಹುಗಳುಳ್ಳವನು. ಅನಂತ ಬಾಹುಂ ಅನೇಕ ಬಾಹುಗಳುಳ್ಳವನು. ಶಶಿಸೂರ್ಯ ನೇತ್ರಂ ಚಂದ್ರಸೂರ್ಯರು ನಿನ್ನ ಕಣ್ಣನ್ನ ಆಶ್ರಯಿಸಿರುವರು. ಶಶಿಸೂರ್ಯ ನೇತ್ರಂ ಚಂದ್ರಸೂರ್ಯರು ನಿನ್ನ ಕಣ್ಣನ್ನು ಆಶ್ರಯಿಸಿರುವರು. ದೀಪ್ತ ಹುತಾಶ ವಕ್ತ್ರಂ ದೀಪ್ತ ಹುತಾಶ ವಕ್ತ್ರಂ ಬೆಳಗುವ ಅಗ್ನಿಯು ನಿನ್ನ ಮುಖವನ್ನ ಆಶ್ರಯಿಸಿರುವನು. ಬೆಳಗುವ ಅಗ್ನಿಯು ನಿನ್ನ ಮುಖವನ್ನ ಆಶ್ರಯಿಸಿರುವನು. ಹೇಳ್ತಾರೆ ದಾಸರು ಅನೇಕ ಬಾರಿ, ಎಷ್ಟು ಪರಮಾತ್ಮನದ್ದು. ಕೋಟಿ ಸೂರ್ಯರ ಪ್ರಭೆಗಿಂತ ಮಿಗಿಲಾಗಿ ದೀಪ ಹಚ್ಚಿದರೆ ಬೆಳಕಾಗುವುದೇ. ಕೋಟಿ ಸೂರ್ಯರಿಗಿಂತ ಅನಂತ ಪ್ರಭೆ ಪರಮಾತ್ಮನದ್ದು. ಅವನಿಗೆ ನಾವು ದೀಪವನ್ನ ಹಚ್ತೇವೆ. ಸಾಟಿ ಸಾಲದೆ ಲಕುಮಿ ಉರಸ್ಥಳವಾಗಿರೆ ಲೋಷ್ಟ ಕಾಸುಗಳೆಷ್ಟು ನೀಡಲೋ ಹರಿಯೇ. ಸಾಕ್ಷಾತ್ ಲಕ್ಷ್ಮೀದೇವಿಯೇನೆ ಸದಾಕಾಲ ಅವನ ಹೃದಯದಲ್ಲಿ ಅಥವಾ ತೊಡೆಯ ಮೇಲೆ ಕುಳಿತಿರ್ಬೇಕಾದ್ರೆ ನಾವೆಷ್ಟು ಹಣವನ್ನು ಕೊಡ್ಲಿಕ್ಕೆ ಸಾಧ್ಯ? ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಮಂಗಳಾಭಿಷೇಕಕ್ಕೆ ಉದಕವ ತರುವೆನೆ ಗಂಗೆಯಂಗೂಷ್ಠದಿ ನೀ ಪಡೆದಿರುವಿ. ಸಂಗೀತ ಕೀರ್ತನೆ ಪಾಡುವೆನೆಂದರೆ ತುಂಬುರು ನಾರದರು ಪಾಡುತ್ತಿಹರೋ ಹರಿ. ತುಂಬುರು ನಾರದರು ಪಾಡುತ್ತಿಹರೋ ಹರಿ. ನಿನಗೆ ಮಂಗಳ ಅಭಿಷೇಕ ಮಾಡಬೇಕು ಅಂತ ಹೇಳಿ ಗಂಗಾದಿ ತೀರ್ಥಗಳನ್ನು ತಂದು ಹಾಕಿದರೆ, ನೀರನ್ನ ನಿನ್ನ ತಲೆಯ ಮೇಲೆ ಹಾಕಿದರೆ ಗಂಗೆಯನ್ನೇ ನಿನ್ನ ಕಿರುಬೆರಳಿಂದ ಪಡೆದಿರುವಂತಹ ಮಹಾತ್ಮ ನೀನು. ನಿನಗೇನು ಮಂಗಳಾಭಿಷೇಕ? ಆಯ್ತಪ್ಪ, ಸಂಗೀತ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿದ್ದೀಯ. ಸಂಗೀತದಿಂದಲಾದ್ರೂ, ಸಂಗೀತ ಹುಟ್ಟಿದ್ದು ಸಾಮವೇದದಿಂದ, ಅದರಿಂದಲಾದ್ರೂ ನಿನ್ನನ್ನು ತೃಪ್ತಿಪಡಿಸೋಣ ಅಂದ್ರೆ ನಾವೇನು ಹಾಡ್ಲಿಕ್ಕೆ ಸಾಧ್ಯ? ತುಂಬುರು ನಾದರು ಗಾನ ಗಂಧರ್ವರೆಲ್ಲರೂ ಕೂಡ ಸದಾ ಕಾಲ ಹಾಡ್ತಾ ಇರ್ತಾರೆ ನಿನ್ನ ಸ್ತೋತ್ರವನ್ನ. ನಾವೇನು ಹಾಡಿವೆ? ಹಾಸಿಗೆಯನೆ ತಂದು ಹಾಸುವೆನೆಂದರೆ ಶೇಷನ ಮೇಲೆ ನೀ ಮಲಗಿರುವಿ. ಬೀಸಣಿಕೆಯ ತಂದು ಬೀಸಬೇಕೆಂದರೆ ಬೀಸುತಿಹನು ಖಗ ತನ್ನ ಪಕ್ಕದಲ್ಲಿ. ಹಾಸಿಗೆ ತಂದು ಹಾಸ್ಬೇಕಪ್ಪ, ಮಲ್ಕೊಳ್ಳಿ ಆರಾಮ್ ಮೆತ್ತಗಾಗಿ ಅಂತ ಹೇಳಿದ್ರೆ ಆರಾಮ್ ಶೇಷನ ಮೇಲೆ ಮಲ್ಕೊಂಡಿಯಪ್ಪ. ಅದಕ್ಕಿಂತ ಮೆತ್ತಗಾದ ಹಾಸಿಗೆ ಬೇಕಾ? ಬೀಸಣಿಗೆ ತಂದು ಬೀಸೋಣ,
ಬಹಳ ಶೆಕಿ, ಮೊದಲೇ ಕ್ಷೀರಸಾಗರ ಕೋಸ್ಟಲ್ ಏರಿಯಾ, ಬಹಳ ಶೆಕಿ ಆಗ್ತಾ ಇರುತ್ತೆ. ಬೀಸುಗಡೆ ಬೀಸೋಣ ಅಂತಂದ್ರೆ ಬೀಸುತಿಹನು ಖಗ, ಗರುಡ ದೇವರು ತಮ್ಮ ಪುಕ್ಕದಿಂದ ಸದಾ ಕಾಲ ಬೀಸ್ತಾನೇ ಇರ್ತಾರಂತೆ. ಅದರಿಂದ ಹಾಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿ, ಹಾಗೆ ಅರ್ಚಿಸಲಿ ನಿನ್ನ ಶ್ರೀಹರಿ, ಹಾಗೆ ಮೆಚ್ಚಿಸಲಿ ನಿನ್ನ. ಹೀಗೆ ದಾಸರು ಅನಂತ ಕೋಟಿಗಳ ರಾಶಿ, ಸೂರ್ಯರ ಅನಂತ ಕೋಟಿ ಸೂರ್ಯ ರಾಶಿ ಪರಮಾತ್ಮ. ಆದ್ದರಿಂದ ನಿನಗೇನು ನಾವು ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಹೇಳಿ ದೀಪ್ತ ಹುತಾಶ ವಕ್ರಂ, ಆ ಒಂದು ಹುತಾಶನ ಒಂದು ಆ ಬೆಂಕಿ ನಿನ್ನ ಮುಖವನ್ನ ಆಶ್ರಯಿಸಿಕೊಂಡಿದೆ. ಇದಂ ವಿಶ್ವಂ, ಈ ಜಗತ್ತು, ಇದಂ ವಿಶ್ವಂ, ಈ ಜಗತ್ತು, ಸ್ವತೇಜಸ, ನಿನ್ನ ತೇಜಸ್ಸಿನಿಂದ, ಸ್ವತೇಜಸ, ನಿನ್ನ ತೇಜಸ್ಸಿನಿಂದ, ತಪಂತಂ, ಬೆಳಗುವ, ತಪಂತಂ, ಬೆಳಗುವ, ತ್ವಾಂ ಪಶ್ಯಾಮಿ, ನಿನ್ನ ರೂಪವನ್ನು ನೋಡುತ್ತಿರುವೆನು. ತ್ವಾಂ ಪಶ್ಯಾಮಿ, ನಿನ್ನ ರೂಪವನ್ನು ನೋಡುತ್ತಿರುವೆನು. ಪ್ರಶ್ನೆ ಇದ್ರೆ ಕೇಳಿ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಪುರುಷರಿಗೆ ಗೊತ್ತಾಗಬಹುದು. ಯಾಕೆ ಅಂದ್ರೆ ಅವರಿಗೆ ಪುರುಷ ಸೂಕ್ತ ಬರುತ್ತೆ. ಆದ್ರಿಂದ ಚಕ್ಷುಶ್ಚ ಸೂರ್ಯೋಜಾಯತ, ಕಣ್ಣಿನಿಂದ ಸೂರ್ಯ ಹುಟ್ಟಿದ. ಹೌದು, ಇಲ್ಲಿ ಶಶಿಸೂರ್ಯ ನೇತ್ರಂ, ಸೂರ್ಯಚಂದ್ರರು ನಿನ್ನ ಕಣ್ಣನ್ನ ಆಶ್ರಯಿಸಿದ್ದಾರೆ, ಅರ್ಥ ನಿನ್ನ ಕಣ್ಣಿನಿಂದ ಹುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಋಗ್ವೇದದಲ್ಲಿ ಹೇಳ್ತಾರೆ ಚಂದ್ರಮ ಮನಸೋ ಜಾತಃ, ಚಂದ್ರಮ, ಚಂದ್ರ ಪರಮಾತ್ಮನ ಮನಸ್ಸಿನಿಂದ ಹುಟ್ಟಿದ ಅಂತ. ವಿರುದ್ಧ ಬಂತಲ್ಲ, ವಿರೋಧ ಬಂತು, ಎರಡು ವಿರುದ್ಧವಾಯಿತು. ವೇದದಲ್ಲಿ ಹೇಳುವುದು ಬೇರೆ, ಅರ್ಜುನ ಹೇಳೋದು ಬೇರೆ. ಅಂದ್ರೆ ಹಾಗಲ್ಲ, ಚಂದ್ರ ಮನಸ್ಸಿನಿಂದ ಹುಟ್ಟಿದ್ದು ಹೌದು, ಆದರೆ ದೇವತೆಗಳಿಗೆ ಅನೇಕ ರೂಪ. ಚಂದ್ರನಿಗೆ ಅವನು ಮನಸ್ಸಿನಿಂದಲೂ ಹುಟ್ಟಿದ್ದಾನೆ, ಕಣ್ಣಿನಿಂದಲೂ ಕೂಡ ಹುಟ್ಟಿದ್ದಾನೆ. ಅದರಿಂದಾಗಿ ಕಣ್ಣಿನಿಂದ ಶಶಿಸೂರ್ಯ ನೇತ್ರಂ ಎನ್ನುವಂತಹ ಪ್ರಯೋಗ ಸರಿ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಹಿಂದಿಂದು ಇದಕ್ಕೆ ಪ್ರಶ್ನೆ, ಹಾ, ಕ್ಷರಾಕ್ಷರ ಅನ್ನುವಾಗ ಅಕ್ಷರಕ್ಕೆ ಹಿಂದೆಲ್ಲೋ ಲಕ್ಷ್ಮಿ ಹೋಲಿಸಿತ್ತಲ್ವಾ? ಹೌದು 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 ಹೌದು. ಅವಳು ಅಕ್ಷರ, ಆಕಾರ ಅಂತ ಸ್ತ್ರೀಲಿಂಗ ಶಬ್ದ. ಹಾ, ಓಕೆ. ಇವನು ಅವಳಿಗಿಂತ ಮೇಲೆ, ಇವನು ಅದಕ್ಕೆ ಇವನು ಪರಮಾಕ್ಷರ ಅಂತ ಹೇಳಿದ್ದು. ಪರಮಾಕ್ಷರ. ಹಾ, ತ್ವಮಕ್ಷರಂ ಪರಮಂ ವೇದಿತವ್ಯಂ, ಪರಮಂ ಅಕ್ಷರಂ. ಪರಮಾಕ್ಷರ. ಹಾ, ಪರಮಾಕ್ಷರ ಅಂತ ಇವನು. ಸರಿ ಆಚಾರ್ಯ. ಅಂದ್ರೆ ಯಾರ ಅಧೀನರೋ ಅವರು ಅಕ್ಷರರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ. ಹ್ಮ್. ಉಳಿದ ಎಲ್ಲ ಜೀವರು ಕೂಡ, ಜೀವೋತ್ತಮರು ಅಂತ ಯಾರ್ಯಾರಿದ್ದಾರೋ ಎಲ್ಲರೂ ಲಕ್ಷ್ಮಿಯ ಅಧೀನರು. ಲಕ್ಷ್ಮಿಯೂ ಕೂಡ ನಾರಾಯಣನ ಅಧೀನ. ಆದ್ದರಿಂದ ಅವಳಿಗೂ ಕೂಡ ಯಾವುದೇ ರೀತಿಯಿಂದ ನಾಶ ಇಲ್ಲ. ಆದರೆ ಅವಳು ಪರಮಾತ್ಮನ ಅಧೀನಳು, ಆದ್ದರಿಂದಾಗಿ ಅವಳು ಅಕ್ಷರ. ಪರಮಾಕ್ಷರ ಅದು ಪರಮಾತ್ಮ. ಪರಮಾತ್ಮ. ಬೇರೆ ಎಲ್ಲರ ಕಂಪೇರ್ ಮಾಡಿದಾಗ ಲಕ್ಷ್ಮಿ ಅಕ್ಷರ. ಹೌದು ಹೌದು.
ಸರಿ ಸರಿ ಆಚಾರ್ಯ, ಧನ್ಯವಾದ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ. ಶ್ರೀ ಕೃಷ್ಣ ನಮಸ್ಕಾರ ಗುರುಗಳೇ.